ಎಚ್ಡಿಕೆ ವರ್ಸಸ್ ಸಿದ್ದರಾಮಯ್ಯ ದಿಗ್ಗಜರ ಮಧ್ಯೆ ಇದೀಗ ಜಟಾಪಟಿ ಶುರುವಾಗಿರುವಂತದ್ದು. ದೇವೇಗೌಡರು ಎಚ್ಡಿಕೆ ಕುಟುಂಬವಾದಿ ಅಂತ ಹೇಳಿರ್ತಾರೆ ಸಿಎಂಗೆ ತಮ್ಮದೇ ದಾಟಿಯಲ್ಲಿ ಕುಮಾರಸ್ವಾಮಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪವರ್ ಫೈಟ್ ಪ್ರಸ್ತಾಪಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ ದಳಪತಿ. ಈ ಕೌಂಟರ್ ಕೊಡೋದು, ಏಟಿಗೆ ತಿರುಗೇಟನ್ನ ಕೊಡೋದು ಇದೇನು ಹೊಸದೇನಲ್ಲ. ದಿಗ್ಗಜರ ಮಧ್ಯೆ ಜಟಾಪಟಿ ನಡೀತಾ ಇರುವಂಥದ್ದು. ದೇವೇಗೌಡರು ಮತ್ತೆ ಎಚ್ಡಿಕೆ ಕುಟುಂಬವಾದಿ ಅಂತ ಹೇಳಿರ್ತಾರೆ ಸಿಎಂ. ಈಗ ತಮ್ಮದೇ ದಾಟಿಲಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಪವರ್ ಫೈಟ್ ಪ್ರಸ್ತಾಪಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ ದಳಪತಿ. ಒಕ್ಕಲಿಗರನ್ನ ಬೆಳೆಸಿದ್ದು ಕಾಂಗ್ರೆಸ್ ಅಂತೀರಿ, ಬರೀ ಬುರುಡೆ. ಒಕ್ಕಲಿಗರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಅನ್ನೋದಾದ್ರೆ ತತ್ಕ್ಷಣಕ್ಕೆ ನೀವು ಕುರ್ಚಿ ಬಿಡಬೇಕಲ್ವೇ ಅಂತ ಹೇಳ್ಬಿಟ್ಟು ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಒಕ್ಕಲಿಗರ ಮೇಲೆ ಪ್ರೀತಿ ಪ್ರದರ್ಶನಕ್ಕೆ ಇದು ಸಕಾಲ. ನಾಯಕತ್ವ ನೀಡುವ ಕಾಂಗ್ರೆಸ್ ಉದಾರತೆ ಸ್ವಾಗತಿಸ್ತೀವಿ. ಈಗ ನೀವು ಉದಾರತೆ ತೋರಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಕಾಲೆಳೆದಿದ್ದಾರೆ. ಡಿಕೆಶಿಗೆ ಅಧಿಕಾರ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಸಿಎಂಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪವರ್ ಫೈಟ್ ಅನ್ನ ಪ್ರಸ್ತಾಪಿಸಿ ಇದೀಗ ಎಚ್ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರಿಗೆ ಸಖತ್ತಾಗಿ ಕೌಂಟರ್ ಕೊಟ್ಟಿರುವಂಥದ್ದು. ತಮ್ಮದೇ ದಾಟಿಲಿ ದೇವೇಗೌಡರು ಎಚ್ಡಿಕೆ ಕುಟುಂಬವಾದಿ ಅಂತ ಹೇಳ್ಬಿಟ್ಟು ಸಿಎಂ ಹೇಳಿರ್ತಾರೆ. ಸೊ ಅದೇ ವಿಚಾರಕ್ಕೆ ಇದೀಗ ಪವರ್ ಫೈಟ್ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಕೌಂಟರ್ ಕೊಟ್ಟಿದ್ದಾರೆ. ಒಕ್ಕಲಿಗರನ್ನ ಬೆಳೆಸಿದ್ದು ಕಾಂಗ್ರೆಸ್ ಅಂತ ಹೇಳ್ತಿರಲ್ಲ, ಬರೀ ಬುರುಡೆ ಬಿಡ್ತಿರಲ್ಲ. ಒಕ್ಕಲಿಗರನ್ನ ಸಿಎಂ ಮಾಡೋದು ಕಾಂಗ್ರೆಸ್ಸೇ ಅನ್ನೋದಾದ್ರೆ ಕುರ್ಚಿ ಬಿಡಬೇಕಲ್ವಾ ಅಂತ ಹೇಳ್ಬಿಟ್ಟು ಎಚ್ಡಿಕೆ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ ಸಿಎಂಗೆ. ನಾಯಕತ್ವ ನೀಡುವ ಕಾಂಗ್ರೆಸ್ ಉದಾರತೆಯನ್ನ ಸ್ವಾಗತಿಸ್ತೀವಿ. ಈಗ ನೀವು ಉದಾರತೆ ತೋರಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಕಾಲಿಳಿದಿದ್ದಾರೆ. ತಮ್ಮದೇ ದಾಟಿಲಿ ಡಿಕೆಶಿಗೆ ಅಧಿಕಾರ ಬಿಟ್ಕೊಡಿ. ಇವಾಗ ಒಕ್ಕಲಿಗರನ್ನ ಬೆಳೆಸಿದ್ದು ನಾವೇ ಅಂತ ಹೇಳ್ತಿರಲ್ಲ, ಈಗ ಬಿಟ್ಕೊಡಿ ಮತ್ತೆ ಅಂತ ಹೇಳ್ಬಿಟ್ಟು ಎಚ್ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಪವರ್ ಫೈಟ್ ವಿಚಾರವನ್ನ ಮುಂದಿಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಡಿ ಕುಮಾರಸ್ವಾಮಿ ನೋಡ್ತಾ ಇರ್ಬೋದು. ಪವರ್ ಫೈಟ್ ಅನ್ನುವಂತಹ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು, ಪ್ರತಿಪಕ್ಷದವರು, ವಿರೋಧ ಪಕ್ಷದವರು ಎಲ್ಲರೂ ಕೂಡ ಸಿಎಂದಾಗಿರ್ಬೋದು, ಡಿಕೆಶಿದಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಕಾಲು ಎಳಿತಾನೆ ಇದ್ದಾರೆ. ಎರಡನೇ ಅವಧಿಗೆ ನೀವು ಸಿಎಂ ಆಗುವ ಅಗ್ರಿಮೆಂಟ್ ಆಗಿತ್ತಲ್ಲ, ಅದನ್ನ ಬಹಿರಂಗವಾಗಿ ಹೇಳುವ ಉದಾರತೆಯನ್ನ ತೋರಿಸಬೇಕು. ಸೋನಿಯಾ, ರಾಹುಲ್, ವೇಣುಗೋಪಾಲ್, ಸುರ್ಜೇವಾಲಾ ದಿಲ್ಲಿಯಲ್ಲಿ ನಿಮ್ಮಿಬ್ಬರ ನಡುವೆ ಆಗಿದ್ದ ಆ ಅಗ್ರಿಮೆಂಟ್ಗೆ ಸಾಕ್ಷಿ. ನಿಮಗೆ ಸಾಮಾಜಿಕ ನ್ಯಾಯದ ಅಂತಃಕರಣವೇ ಇಲ್ಲ. ಇದ್ದಿದ್ರೆ ಮೊದಲೇ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಬೇಕಿತ್ತು. ಇನ್ನೊಬ್ಬ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಮ್ಮ ದಾರಿಗೆ ಅಡ್ಡ ಅಂತ ಹೇಳ್ಬಿಟ್ಟು ಚುನಾವಣೆ ಕಣದಲ್ಲೇ ಮುಗಿಸಿದ್ರಿ. ನಿಮ್ಮನ್ನ ಕಾಂಗ್ರೆಸ್ಗೆ ಕರೆತಂದ ವಿಶ್ವನಾಥಿಯಲ್ಲಿಟ್ಟಿದ್ದೀರಿ. ಸಾಮಾಜಿಕ ನ್ಯಾಯದ ನೆಪದಲ್ಲಿ ರಾಜಕೀಯ ನರಮೇಧ ಮಾಡಿದ್ದೀರಾ. ನಿಮಗೆ ರಾಜಕೀಯ ಶಕ್ತಿ ಬದುಕನ್ನ ಕೊಟ್ಟಿದ್ದು ದೇವೇಗೌಡರು. ದೇವೇಗೌಡರ ಕಡೆ ನೀವು ಬೆಟ್ ಮಾಡೋದು ಆಘಾತಕಾರಿ. ನಿಮ್ಮನ್ನ ಮಂತ್ರಿ ಮಾಡಬೇಕು ಅಂತ ಹಠ ತೊಟ್ಟಿದ್ದು ಗೌಡ್ರು. ನೆರಳು ಕೊಟ್ಟ ವೃಕ್ಷಕ್ಕೆ ನಿರ್ದಯದಿಂದ ಕೊಡ್ಲಿ ಹಾಕ್ತಾ ಇದ್ದೀರಾ. ದೇವೇಗೌಡರ ಶ್ರಮ ತ್ಯಾಗದಿಂದ ಬೆಳೆದು ಬೇಲಿ ಹಾಕಿದವರು. ಎಸ್ಎಂ ಕೃಷ್ಣ ಹೆಸರೇಳುವ ಸಾಸಿವೆ ಕಾಳಷ್ಟು ಯೋಗ್ಯತೆ ನಿಮಗಿದೆಯಾ? ಅವರನ್ನ ಎಷ್ಟು ಕ್ರೂರವಾಗಿ ವಂಚಿಸೋದು ಜಗತ್ತಿಗೆ ಗೊತ್ತು. ಸಿದ್ದರಾಮಯ್ಯ ಇತಿಹಾಸ ಕೆದಕಿ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಇತಿಹಾಸವನ್ನ ಕೆಣಕ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವೇಗೌಡರ ಕಡೆ ನೀವು ಬೆಟ್ ಮಾಡೋದು ಆಘಾತಕಾರಿ. ನೀವು ಮಂತ್ರಿ ಮಾಡಲೇಬೇಕು, ನಿಮ್ಮನ್ನ ಮಂತ್ರಿ ಮಾಡಲೇಬೇಕಂತ ಹಠ ತೊಟ್ಟಿದ್ದು ದೇವೇಗೌಡರು. ದೇವೇಗೌಡರ ಶ್ರಮ ತ್ಯಾಗದಿಂದ ನೀವು ಬೆಳೆದು ಬೇಲಿ ಹಾರಿದವರು ನೀವು ಅಂತ ಟಾಂಗ್ ಕೊಡ್ತಿದ್ದಾರೆ. ಎಸ್ಎಂ ಕೃಷ್ಣ ಅವರ ಹೆಸರೇಳುವ ಸಾಸಿವೆ ಕಾಳಷ್ಟು ಕೂಡ ಯೋಗ್ಯತೆ ನಿಮ್ಗಿದೆಯಾ? ಅವರನ್ನ ಎಷ್ಟು ಕ್ರೂರವಾಗಿ ವಂಚಿಸಿರೋದು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇಪ್ಪತ್ತೆರಡನೇ ಅವಧಿಗೆ ನೀವು ಸಿಎಂ ಆಗುವ ಅಗ್ರಿಮೆಂಟ್ ಆಗಿತ್ತಲ್ವಾ, ಅದನ್ನ ಬಹಿರಂಗವಾಗಿ ಹೇಳುವ ಉದಾರತೆಯನ್ನ ತೋರಿ ಅಂತ ಹೇಳ್ಬಿಟ್ಟು
ಈ ಪವರ್ ಫೈಟ್ ಅನ್ನುವಂತಹ ವಿಚಾರವನ್ನೇ ಮುಂದಿಟ್ಕೊಂಡು ಇದೀಗ HD ಕುಮಾರಸ್ವಾಮಿ ಸಿದ್ದರಾಮಯ್ಯನವರಿಗೆ ಸಖತ್ತಾಗಿ ಕ್ಲಾಸ್ ತಗೋತಾ ಇದ್ದಾರೆ. ಅವರ ಇತಿಹಾಸವನ್ನೆಲ್ಲ ಕೆದಕ್ತಾ ಸರಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ದೇವೇಗೌಡರಿಗೆ HDK ಇಬ್ರು ಕೂಡ ಕುಟುಂಬವಾದಿ ಅಂತ ಹೇಳ್ಬಿಟ್ಟು CM ಹೇಳಿರುವಂತಹ ವಿಚಾರಕ್ಕೆ ಇದೀಗ ತಮ್ಮದೇ ದಾಟಿಯಲ್ಲಿ ಉತ್ತರವನ್ನ ಕೊಡ್ತಿದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯದ ಅಂತಃಕರಣವೇ ಇಲ್ಲ ನಿಮಗೆ. ದಿಲ್ಲಿಯಲ್ಲಿ ಸೋನಿಯಾ, ರಾಹುಲ್, ವೇಣುಗೋಪಾಲ್, ಸುರ್ಜೇವಾಲಾ ನಿಮ್ಮಿಬ್ಬರ ನಡುವೆ ಆಗಿದ್ದಂತಹ ಅಗ್ರಿಮೆಂಟ್ಗೆ ಸಾಕ್ಷಿ. ಮೊದಲೇ ಮಲ್ಲಿಕಾರ್ಜುನ್ ಖರ್ಗೆ CM ಆಗಬೇಕಿತ್ತು. ನಿಮಗೆ ಸಾಮಾಜಿಕ ನ್ಯಾಯದ ಅಂತಃಕರಣ ಇಲ್ಲ. ಇನ್ನೊಬ್ಬ ನಾಯಕ ಡಾಕ್ಟರ್ G ಪರಮೇಶ್ವರ್ ಅವರು, ದಲಿತ ನಾಯಕರು, ಅವರು ಏನಾದ್ರು, ಎಲ್ಲಿಗೋದ್ರು? ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ರೀತಿಯಾಗಿ ಹಾದಿ ಬೀದಿ ಜಗಳ ಆಗಿ ಹೋಗ್ತಾ ಇದೆ. ಒಬ್ರಿಗೊಬ್ರು ಟಾಂಗ್ ಕೊಡ್ಕೊಂಡು CM ಒಂದು ರೀತಿಯಾಗಿ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ HD ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಇತಿಹಾಸವನ್ನ ಹೊರತೆಗೆದು ಸಖತ್ತಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ, ಟಾಂಗ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ CM ಸಿದ್ದರಾಮಯ್ಯನವರು ಏನಾದರೂ ರಿಯಾಕ್ಟ್ ಮಾಡಿದಾರಾ ಅಂತ ಹೇಳಿ? ರೋಜಾ, ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿಯ ಈ ಪೋಸ್ಟ್ ವಾರ್ಗಳು ಇದೇ ಮೊದಲಲ್ಲ. ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಇದು ಕೂಡ ನಡೆದಿದೆ. ಆದ್ರೆ ಇದೀಗ ಮತ್ತೊಂದು ವಿಚಾರ ಅನ್ನುವಂತೆ ಇಬ್ರು ಕೂಡ ಪೋಸ್ಟ್ ವಾರ್ಗಳನ್ನ ಎಕ್ಸ್ ಖಾತೆಯಲ್ಲಿ ಮುಂದುವರಿಸಿರುವಂತದ್ದು. ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ, ದೇವೇಗೌಡರು ಮತ್ತೆ HDK ಅವರಿಗೆ ಕೇವಲ ಜಾತಿ ಅನ್ನುವಂತಹದ್ದಲ್ಲ, ಅದು ಕುಟುಂಬ ರಾಜಕೀಯ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ತಕ್ಷಣವೇ ತಿರುಗೇಟನ್ನ ನೀಡೋ ಮೂಲಕ ಕುಮಾರಸ್ವಾಮಿ ಅವರು ಅವರ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಅಂದ್ರೆ ಹಿಂದೆ ಯಾವ್ಯಾವ ಸಂದರ್ಭದಲ್ಲಿ ತಾವು ಯಾರ್ಯಾರನ್ನ ತುಳಿಯುವಂತಹ ಕೆಲಸ ಮಾಡಿದ್ರಿ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಪರಮೇಶ್ವರ್ ಅವರನ್ನ CM ಸ್ಥಾನದಿಂದ ಯಾವ ರೀತಿಯಾಗಿ ತಪ್ಪಿಸಿದ್ರಿ, ಸಾಮಾಜಿಕ ನ್ಯಾಯ ಅನ್ನುವಂತಹದ್ದು, ಸಾಮಾಜಿಕ ನ್ಯಾಯದ ವಿಚಾರವಾಗಿ ತಾವು ಸಂಹಾರಿಯಾಗಿದ್ದೀರಿ ಅನ್ನುವಂತಹ ಕಠಿಣ ಪದಗಳನ್ನ ಬಳಕೆ ಮಾಡೋ ಮೂಲಕ ಅವರ ಒಂದಿಷ್ಟು ರಾಜಕೀಯ ವಿಚಾರಗಳನ್ನ, ಅಂದ್ರೆ ಹಿಂದೆ ಏನೆಲ್ಲ ಆಗಿತ್ತು ಅದಕ್ಕೆ ಕಾರಣ ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಪೋಸ್ಟ್ ನಲ್ಲಿ ಬರ್ದ್ಕೊಂಡಿರುವಂತಹದ್ದು. ಅಷ್ಟೇ ಅಲ್ಲ, ಹಿಂದೆ ವಿಶ್ವನಾಥ್ ಅವರನ್ನ ಪಕ್ಷಕ್ಕೆ ಕರೆತಂದ ನಂತರದಲ್ಲಿ ತಾವು ಅವರನ್ನ ಯಾವ ಮೂಲೆಗೆ ತಳ್ಳಿದ್ದೀರಿ, SM ಕೃಷ್ಣ ಕಾಲದಲ್ಲಿ ಅವರನ್ನ ಯಾವ ರೀತಿಯಾಗಿ ತುಚ್ಛವಾಗಿ ನೋಡಿದ್ರಿ, ಅವ್ರ ಹೆಸರು ಹೇಳೋದಿಕ್ಕೂ ಕೂಡ ನಿಮ್ಗೆ ನೈತಿಕತೆ ಇಲ್ಲ ಅನ್ನುವಂತಹ ಪದ ಬಳಕೆಯನ್ನ HD ಕುಮಾರಸ್ವಾಮಿ ಅಂದ್ರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಒಂದು ಮಾತಿಗೆ ಇಡೀ ಹಿಂದೆ ಏನೆಲ್ಲಾ ಘಟನೆಗಳು ನಡೆದಿತ್ತು ಆ ಎಲ್ಲಾ ಘಟನೆಗಳನ್ನ ಮತ್ತೆ ನೆನಪಿಸುವಂತಹ, ಅದನ್ನ ಮತ್ತೊಮ್ಮೆ ಹೇಳುವಂತಹ ಕೆಲಸವನ್ನ ಇದೀಗ HDK ಹೇಳಿರುವಂತದ್ದು. ಆ ವಿಚಾರವಾಗಿ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಇನ್ ಕೇಸ್ ಆ ವಿಚಾರವಾಗಿ ಮಾಡಿದ್ರೆ ಮತ್ತೊಂದು ಮುಂದುವರೆ ಈ ಒಂದು ಎಕ್ಸ್ ಏನ್ ಪೋಸ್ಟ್ ವಿಚಾರ ಇದೆ ಅದು ಮತ್ತೆ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.